ಈಗ ಸರ ಭಾರತ ದೇಶದ ಸದ್ಯಕ್ಕೆ 2024 ಎಲೆಕ್ಷನ್ ನಡೆದೈತ್ರಿ. ಹೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನು ಚಲೋ ಒಳ್ಳೆ ಈಗ 10 ವರ್ಷ ಏನು ಮೋದಿ ಆಡಳಿತ ಮಾಡ್ಯಾನ, ಮತ್ತೊಮ್ಮೆ ಅವನ ಬರ್ಬೇಕು. ಈಗ ನಮ್ಮದು ವೋಟಿಂಗ್ ಪವರ್ ಬಂದು 50 ವರ್ಷ ಆಯ್ತು. ಕಾಂಗ್ರೆಸ್ 50 ವರ್ಷದ ಆಡಳಿತ ನೋಡಿದ್ವಿ. ದೇಶ ದಿವಾಳಿ ಆಗಿ ಹೋಗೈತಿ. 4-5 ಭಾಗ ಆಗಿ ಹೋಗೈತಿ. ಈಗ ಇಂಥ ಮೋದಿ ಅಂತವ್ರೆ ಇನ್ನು ಯಾವ ಜನ್ಮದಾಗೂ ಸಿಗೋದಿಲ್ಲ. ಏನೋ ನಮ್ಮ ಭಾಗ್ಯ ಇದೊಂದು ಸರಿ ಮೋದಿನ ಬರ್ಬೇಕು. ಬಟ್ ಈಗ 10 ವರ್ಷ ಅವ್ರ ಆಡಳಿತ ನಿಮ್ಗೆ ಇಷ್ಟ ಆಗೈತ್ರಿ? ಹೌದು. ಮತ್ತು ಈಗ ಜಗತ್ತಿನೊಳಗೆ ವಿಶ್ವದೊಳಗೆ ಈ ಆರ್ಥಿಕ ಇದ್ರೊಳಗೆ 4ನೇ ನಂಬರ್ ಬಂದೈತಿ. ಇನ್ನು ಬಂದು ನಾವು 3 ಯಾಕೆ 2ನೇ ನಂಬರ್ ಸಹಿತ ತರ್ಬೋದು ಅವ್ನು ಈ ಸರಿ ಬಂದು. ಈಗ ರಾಜ್ಯ ಸರ್ಕಾರ ಏನ್ ಮಾಡೈತಿ ಅಂದ್ರೆ ರೀ 5 ಗ್ಯಾರಂಟಿಗಳನ್ನ ಕೊಟ್ಟೈತಿ. ಅದೇ ನಿಮ್ಗೆ ಅನುಕೂಲ ಆಗೈತ್ರಿ? ಅದು ಎಲ್ಲರೂ ಹೇಳ್ತಾರಲ್ಲ, ಮನ್ಯಾಗ ಹೆಣ್ಮಕ್ಳು ಸಿಗುವಾರತ್ತ ಹುಡುಕಾಡ್ಬೇಕಾಗೈತಿ. ಎಲ್ಲಿ ಹೋಗ್ಯಾರ, ಯಾರ್ದು ರೊಕ್ಕ ಅಭಿವೃದ್ಧಿ ಆಗೈತಿ ಅನ್ನೋ ಒಂದು ಪೈಸೆ. ಈಗ ನಮ್ಮ ರೋಡ ಇದು ಏನಾರ ಆಗೈತಿ ಅಂದ್ರೆ ಗ್ಯಾರಂಟಿಗೆ ಆ ಪಗಾರದವ್ರದ್ದು ರೊಕ್ಕ ತಗೊಂಡು ಗ್ಯಾರಂಟಿ ಕೂಡ ಹಾಕ್ತಾರೆ. ಅದರಿಂದ ಈಗ ಕೆಲ್ಸಕ್ಕೆ ಹೆಣ್ಮಕ್ಳು ಸಿಗುವಾರ ಕಸ ತೆಗಿಯಕ್ಕೆ ನಮ್ಮ ಬೆಳೆ ಹಂಗೆ ಕೂತ್ಬಿಟ್ಟಾವ ಮನ್ಯಾಗ. ಇದರಿಂದ ಏನೋ ಉಪಯೋಗ ಇಲ್ಲ. ದೇಶ ಕರ್ನಾಟಕ ದಿವಾಳಿ ಆಕತಿ ಇವ್ರು ಇನ್ನೊಂದು ವರ್ಷ ಇದ್ರಂದ್ರೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹೋಗ್ತಾರ. ಹೌದು. ಸಾಬ್ ಜಿಲ್ಲೆ ಅವ್ರು ಬಿಜೆಪಿ ಇದಾರ, ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಕಾಂಗ್ರೆಸ್ ಇದಾರ. ಹಾಂ, ಯಾರು ಬಂದ್ರೆ ಒಳ್ಳೇದಾಗ್ತೈತೆ? ನಮಗೆ ಜಲ್ಲೆ ಬಂದ್ರೆ ಒಳ್ಳೇದಾಗ್ತದೆ. ಹಾಗೆ ರಾಜಕೀಯ ಅಭಿನಯ ಇಲ್ಲ ಇಟ್ಟು ಅವ್ರದ್ದೆಲ್ಲ ಇದರ ರಾಜಕಾರಣ ಅದೇನೋ ಅಂತಾರೆ ಬಿಡ್ರಿ. ಅದ ಅವ್ರಿಗೆ ರಾಜಕೀಯ ಅನುಭವ ಇಲ್ಲಲ್ಲ. ಈಗ ಜೊಲ್ಲೆ ಸಾಹೇಬ್ರು ಹೇಳೋದಾರ ಮಾಡ್ತಾರೆ. ಮಾಡ್ಯಾರ. ಮಾಡ್ಯಾರ. ಧನ್ಯವಾದ. ಥ್ಯಾಂಕ್ ಯು.